ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ಗ್ರೇಪ್ ಫ್ರೂಟ್ ನಾರ್ತಂಗ ಅಥವಾ ಕಂಚಿ ಹಣ್ಣಿನಿಂದ 2 ವಿಧದ ಡ್ರೈ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಕಂಚಿ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಯಿ ರುಚಿ ಕೆಟ್ಟಾಗ ಈ ಉಪ್ಪಿನಕಾಯಿ ಇದ್ರೆ ತುಂಬಾ ಹಿತ ಅಂತ ಅನ್ಸತ್ತೆ. ನಿಮ್ಗೂ ಕಂಚಿ ಹಣ್ಣು ಲಭ್ಯ ಇದ್ರೆ ಈ ರೀತಿ ಉಪ್ಪಿನಕಾಯಿ ಮಾಡಿಡಿ, ತುಂಬಾ ವರ್ಷಗಳ ಕಾಲ ಕೆಡದಂತೆಯೂ ಸಹ ಇರತ್ತೆ. ಇದು ಹಣ್ಣಾಗಿರುವಂತಹ ಗ್ರೇಪ್ ಫ್ರೂಟ್ ಅಥವಾ ಕಂಚಿ ಹಣ್ಣು. ನೋಡೋದಕ್ಕೆ ಮುಸುಂಬಿ ತರ ಇದ್ರೂ ಸಹ ಒಂಚೂರು ಸಿಹಿ ಇಲ್ಲ. ಇದು ಸ್ವಲ್ಪ ಹುಳಿ ಹಾಗೂ ಕಹಿಯಾಗಿರತ್ತೆ. ಕಂಚಿ ಹಣ್ಣಿನ ಕಾಯಿ ಹಸಿರು ಬಣ್ಣದಲ್ಲಿರತ್ತೆ. ಹಣ್ಣಿನಲ್ಲೂ ಕಾಯಿಯಲ್ಲೂ ಎರಡರಲ್ಲೂ ಸಹ ಉಪ್ಪಿನಕಾಯಿ ಮಾಡ್ಬೋದು. ಇದರಲ್ಲಿರುವಂತಹ ರಸ ಕೂಡ ಹಾಗೆ ಸ್ವಲ್ಪ ಕಹಿ ಇರತ್ತೆ, ನಿಂಬೆ ರಸದ ಹಾಗೆ ಇರೋದಿಲ್ಲ. ಮೊದಲಿಗೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಒಳಗಡೆ ಸಾಕಷ್ಟು ಬೀಜಗಳಿರತ್ತೆ, ಅದನ್ನು ಪೂರ್ತಿಯಾಗಿ ತೆಗಿಬೇಕು. ನಾನಿಲ್ಲಿ 12 ಕಂಚಿ ಹಣ್ಣನ್ನು ಕಟ್ ಮಾಡಿ ಬೀಜಗಳನ್ನು ಬೇರ್ಪಡಿಸಿಕೊಂಡೆ. ನೋಡಿ, ಒಟ್ಟು ಇಷ್ಟೊಂದು ಬೀಜಗಳು ಸಿಕ್ಕಿವೆ. ಬೀಜ ಇಲ್ಲಿ ಬೇಡ. ಇನ್ನು ಇದನ್ನು ದೊಡ್ಡದಾಗಿರುವಂತಹ ಗಾಜಿನ ಕಂಟೈನರ್ ಅಥವಾ ಭರಣಿಯಲ್ಲಿ ಹಾಕೊಳ್ಳಿ. ಹಾಕುವಾಗ 1 ಲೇಯರ್ ಉಪ್ಪು, 1 ಲೇಯರ್ ಕಟ್ ಮಾಡಿಟ್ಟಿರುವ ಕಂಚಿ ಹಣ್ಣು ಹೀಗೆ ಹಾಕ್ತಾ ಹೋಗಿ. ಪೂರ್ತಿಯಾಗಿ ತುಂಬಿಸಿದ ನಂತರ ಮುಚ್ಚಳವನ್ನು ಮುಚ್ಚಿ 3 ತಿಂಗಳು ಉಪ್ಪು ಹಿಡಿಯೋದಕ್ಕೆ ಬಿಡಬೇಕಾಗತ್ತೆ. ಆದ್ರೆ ಉಪ್ಪು ಕರಗುವ ತನಕ ಡೈಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿದನ್ನು 4 ತಿಂಗಳ ನಂತರ ಓಪನ್ ಮಾಡ್ತಾ ಇರೋದು. ಆದ್ರೆ ಕಾಲು ಭಾಗದಷ್ಟು ನಾನಿದ್ರಿಂದ ಬೇರೆ ಅಗತ್ಯಕ್ಕೆ ತೆಗೆದಿದ್ದೇನೆ. ಚೆನ್ನಾಗಿ ಉಪ್ಪು ಹೀರಿ ಸ್ವಲ್ಪ ಮಟ್ಟಿಗೆ ಮೆತ್ತಗೆ ಸಹ ಆಗಿದೆ. ಈ ರೀತಿಯಲ್ಲಿರಬೇಕು. ಇನ್ನು ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಿ ನಂತರ ದೊಡ್ಡದಾಗಿರುವಂತಹ ಒಂದು ಟ್ರೇಯ ಮೇಲೆ ಹರಡ್ತಾ ಹೋಗಿ ಇದನ್ನ ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು. 3 ರಿಂದ 4 ಅಥವಾ ಫುಲ್ ಡ್ರೈ ಆಗೋ ತನಕ ಬಿಸಿಲಿನಲ್ಲಿಟ್ಟು ಒಣಗಿಸಿದ್ರೆ ಸಾಲ್ಟೆಡ್ ಗ್ರೇಪ್ ಫ್ರೂಟ್ ಪಿಕ್ಕಲ್ ರೆಡಿ ಆಗತ್ತೆ. ನಾನು ಅರ್ಧ ಭಾಗದಷ್ಟು ಈ ರೀತಿಯಲ್ಲಿ ಟ್ರೇಗೆ ಹಾಕಿ ಬಿಸಿಲಿನಲ್ಲಿಟ್ಟು ಒಣಗಿಸ್ತಾ ಇದ್ದೇನೆ. ಮಸಾಲ ಹಾಕಿ ಮಾಡುವ ಡ್ರೈ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಮಸಾಲವನ್ನು ಹುರ್ಕೊಳ್ಬೇಕು. ಹಾಗಾಗಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1/4 ಕಪ್ ಆಗುವಷ್ಟು ಸ್ವಚ್ಛವಾಗಿರುವ ಸಾಸಿವೆ ಹಾಕಿ ಹುರಿಬೇಕು. ಸಾಸಿವೆ ಸ್ವಲ್ಪ ಬಣ್ಣ ಬದಲಾಗಿ ಚಟಪಟ ಅನ್ನುವಾಗ ಬೇರೆ ಪ್ಲೇಟ್ಗೆ ವರ್ಗಾಯಿಸಿ ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ 1.5 ಟೇಬಲ್ ಚಮಚ ಆಗುವಷ್ಟು ಮೆಂತ್ಯ ಹಾಕಿ ಕೆಂಪಗೆ ಆಗೋ ತನಕ ಹುರಿದು ಇದನ್ನೂ ಸಹ ಪ್ಲೇಟಿಗೆ ವರ್ಗಾಯಿಸಿ. ಪ್ಯಾನ್ಗೆ 3 ಚಮಚ ಎಣ್ಣೆ ಹಾಕಿ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಹಾಕಬೇಕು. ನಾನು 15 ಬ್ಯಾಡಿಗೆ ಮೆಣಸು ಹಾಗೂ 40 ಉಂಡೆ ಮೆಣಸು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಸಹ ಹುರ್ಕೊಳ್ಬೇಕು. ಮೆಣಸನ್ನು ಈ ರೀತಿ ಎಣ್ಣೆಯಲ್ಲಿ ಹುರಿದು ಹಾಕೋದ್ರಿಂದ ಉಪ್ಪಿನಕಾಯಿ ಒಂದೊಳ್ಳೆಯ ಪರಿಮಳ ಸಹ ಬರುತ್ತೆ. ಮೆಣಸು ಗರಿ ಆಗೋ ತನಕ ಹುರಿದು ತಣಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ. ಮಿಕ್ಸರ್ ಜಾರು ಒಂಚೂರು ನೀರಪಸೆ ಇರದಂತೆ ಗಮನ ಇರಲಿ. ಮೊದಲಿಗೆ ಒಣಮೆಣಸನ್ನು ಮಾತ್ರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ಇರುವಂತೆಯೇ ಪೌಡರ್ ಮಾಡಬೇಕು. ನೋಡಿ, ಪೌಡರ್ ಮಾಡ್ಕೊಂಡಾಯಿತು. ಇನ್ನು ಇದೇ ಮಿಶ್ರಣಕ್ಕೆ ಸಾಸಿವೆ ಮೆಂತ್ಯ ಹಾಕಿ 1 ಚಮಚ ಇಂಗು ಹಾಕ್ತಾ ಇದ್ದೇನೆ. ಇಂಗಿನ ತೀಕ್ಷ್ಣತೆ ನೋಡಿ ಇಂಗನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಇಂಗಿನ ಫ್ಲೇವರ್ ಸ್ವಲ್ಪ ಮುಂದಿದ್ರೆ ಒಳ್ಳೆಯದು. ಎಲ್ಲವನ್ನು ಚೆನ್ನಾಗಿ ಪೌಡರ್ ಮಾಡಿ. ನೋಡಿ, ಈಗ ಉಪ್ಪಿನಕಾಯಿ ಮಸಾಲ ರೆಡಿ ಆಯಿತು. ಉಳಿದಿರುವ ಉಪ್ಪಿನಲ್ಲಿ ಹಾಕಿಟ್ಟ ಕಂಚಿ ಹಣ್ಣಿಗೆ ಉಪ್ಪಿನಕಾಯಿ ಮಸಾಲ ಹಾಕಿ. ನಾನಿಲ್ಲಿ ಅಷ್ಟು ಮಸಾಲ ಹಾಕಿಲ್ಲ, 1/4 ಕಪ್ನಷ್ಟು ಮಸಾಲವನ್ನು ಹಾಕಿದ್ದೇನೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬಳಸುವ ಪಾತ್ರೆ, ಸೌಟು ಯಾವುದ್ರಲ್ಲೂ ಕೂಡ ನೀರಿನಂಶ ಇರಬಾರ್ದು. ಮಿಕ್ಸ್ ಮಾಡಿದ ನಂತರ ಇದನ್ನು ಸಹ ಟ್ರೇಯಲ್ಲಿ ಈ ರೀತಿಯಲ್ಲಿ ಹರಡಿ 3 ರಿಂದ 4 ಬಿಸಿಲು ಅಥವಾ ಕಂಪ್ಲೀಟ್ ಡ್ರೈ ಆಗೋ ತನಕ ಒಣಗಿಸಬೇಕು. ನೋಡಿ, 2 ಉಪ್ಪಿನಕಾಯಿಗಳು ಒಣಗಿ ಆಯಿತು. ಫೈನಲಿ ಉಪ್ಪಿನಕಾಯಿಗಳು ಈ ರೀತಿಯಾಗಿ ರೆಡಿಯಾಗಿದೆ. ಇನ್ನು ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ರೆ ಸುಮಾರು ವರ್ಷ ಕೆಡದಂತೆಯೂ ಸಹ ಇರೋದ್ರಿಂದ ಜ್ವರ ಬಂದು ಬಾಯಿ ರುಚಿ ಕೆಟ್ಟಾಗ ಗಂಜಿ ಅಥವಾ ಬಿಸಿ ಬಿಸಿ ಅನ್ನದೊಂದಿಗೆ ಈ ಉಪ್ಪಿನಕಾಯಿ ಇದ್ರೆ ಊಟ ಮಾಡೋದಕ್ಕೂ ಸಹ ಚೆನ್ನಾಗಾಗ್ತದೆ. ನಿಮಗೆ ಕಂಚಿ ಹಣ್ಣು ಸಿಕ್ಕಿದ್ರೆ ಈ ಉಪ್ಪಿನಕಾಯಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.